ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಕೇವಲ ಎಲಿಮೆಲೇಕನ ಕುಟುಂಬ ಮಾತ್ರವೇ ಆ ಪ್ರಾಂತ್ಯವನ್ನು ಬಿಟ್ಟು ದೇವರ ಸನ್ನಿಧಿಯನ್ನು ಬಿಟ್ಟು ದೇವರು ಬೇಡ ಅಂದುಕೊಂಡು ದೇವ ಪ್ರಜೆಗಳನ್ನು ಬಿಟ್ಟು ಅವರು ಮೋವಾಬ್ ದೇಶಕ್ಕೆ ಹೋಗುತ್ತಾರೆ. ಇದು ದಾರಿ ತಪ್ಪಿದ ಕುಟುಂಬ ಆಗಿದೆ. ತಂದೆ ದಾರಿ ತಪ್ಪುತ್ತಾನೆ, ತಾಯಿ ದಾರಿ ತಪ್ಪುತ್ತಾಳೆ, ಇವರಿಬ್ಬರನ್ನು ನೋಡಿದ ಮಕ್ಕಳು ದಾರಿ ತಪ್ಪುತ್ತಾರೆ. ಆದರೆ ನನ್ನ ಪ್ರಶ್ನೆ ಏನು ಗೊತ್ತಾ? ಗಂಡನಿಗೆ ಸಹಕರಿಸಿದ್ದಕ್ಕಾಗಿ ಆಕೆಗೆ ಸಂಭವಿಸಿದ್ದಕ್ಕೆ ಅವಳಲ್ಲ ಕಾರಣ. ಎಲಿಮೆಲೇಕನೊಬ್ಬನೇ ಎಲ್ಲವನ್ನೂ ಕಲ್ಪಿಸಿಕೊಳ್ಳುತ್ತಾನೆ. ಅದಕ್ಕೆ ಸಮ್ಮತಿಸಿಕೊಂಡಿರುವುದರಿಂದ ಹೆಂಡತಿಯಾಗಿರುವಂತಹ ನವೋಮಿ ಗಂಡನನ್ನು ಕಳೆದುಕೊಳ್ಳುತ್ತಾಳೆ, ಮಕ್ಕಳನ್ನು ಕಳೆದುಕೊಳ್ಳುತ್ತಾಳೆ. ಈ 4 ಜನರಲ್ಲಿ ಹೆಚ್ಚು ಸಫರ್ ಆಗಿರೋದು ನವೋಮಿ. ಯಾಕೆಂದರೆ ಅವರು ಸತ್ತೋದ್ರು. ಅವ್ರಿಗಿನ್ಯಾವ ಬಾಧೆ ಇರುತ್ತೆ? ಅವರೆಲ್ಲ ಸತ್ತೋದ್ರು. ಇನ್ನು ನೋವೆಲ್ಲಿರುತ್ತೆ ಹೇಳಿ? ಬದುಕಿದ್ದು ನರಕ ಅನುಭವಿಸಿರೋದು ನವೋಮಿ. ಆದರೆ ಯಾರ್ಯಾರು ಆ ಬರಗಾಲದಲ್ಲಿ, ಆ ಸಮಸ್ಯೆಯಲ್ಲಿ, ಆ ಕಷ್ಟಕಾಲದಲ್ಲಿ ದೇವರನ್ನು ಬಿಟ್ಟುಬಿಡದೆ ನಂಬಿಕೆಯಿಂದ, ತಾಳ್ಮೆಯಿಂದ, ಸಹನೆಯಿಂದ ತಮ್ಮನ್ನು ತಾವು ಪರಿಶೀಲಿಸಿಕೊಂಡು ಪರೀಕ್ಷಿಸಿಕೊಂಡು ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸಿರೋದ್ರಿಂದಲೇ ದೇವರು ನಮಗೆ ಶಿಕ್ಷೆ ವಿಧಿಸಿದ್ದಾರೆ, ಅದಕ್ಕೆ ನಮಗೆ ಬರಗಾಲ ಬಂದಿದೆ ಎಂದು ಹೀಗೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ನಮ್ಮ ಜೀವಿತವನ್ನು ನಾವು ತಿದ್ದುಕೊಳ್ಳೋಣ. ಕೋಪವನ್ನು ಪ್ರದರ್ಶಿಸಿರುವಂತಹ ದೇವರು ಕನಿಕರವನ್ನು ಕೂಡ ಪ್ರದರ್ಶಿಸುತ್ತಾರೆ. ಬರಗಾಲಕ್ಕೆ ನಮ್ಮನ್ನು ಒಪ್ಪಿಸಿದಂತಹ ದೇವರೇ ಸಮೃದ್ಧಿಗೂ ಕೂಡ ಒಪ್ಪಿಸಿಕೊಡ್ತಾರೆ. ಹಾಗಾಗಿ ನಾವು ನಂಬಿಕೆಯಿಂದ, ತಾಳ್ಮೆಯಿಂದ ಕಾದು ಎದುರು ನೋಡೋಣ ಎಂದು ಯೋಚಿಸಿ ಯಾರೆಲ್ಲ ಅದೇ ಸ್ಥಳದಲ್ಲಿ ಉಳಿದುಕೊಂಡರೋ, ದೇವರನ್ನು ನಂಬಿದವರಾಗಿ ಕಷ್ಟಕಾಲದಲ್ಲಿ ಕದಲಲಾರದೆ ಆತನ ಪಾದಗಳನ್ನೇ ಹಿಡಿದುಕೊಂಡು ಉಳಿದುಕೊಂಡರೋ, ಅವರೆಲ್ಲರನ್ನು ಕನಿಕರಿಸಿ ಅವರೆಲ್ಲರಿಗೆ ಆಹಾರ ಅನುಗ್ರಹಿಸುವುದಕ್ಕಾಗಿ ಯೆಹೋವನು ದರ್ಶಿಸಿದನು. ಒಂದು ಮಾತನ್ನು ಹೇಳಲಿಚ್ಛಯಿಸುತ್ತೇನೆ ಕೇಳಿ. ನಾನು ಪ್ರಕಟಿಸುವಂತಹ ದೇವರ ಮೇಲೆ ನಂಬಿಕೆ ಇಟ್ಟವರ ನಂಬಿಕೆಯನ್ನು ಭಂಗಪಡಿಸುವಂತಹ ದೇವರು ನಾನು ಪ್ರಕಟಿಸುವಂತಹ ದೇವರು ಎಂದಿಗೂ ಅಲ್ಲವೇ ಅಲ್ಲ ಪ್ರಿಯರೇ. ತನ್ನನ್ನು ತಾನೇ ನಂಬಿ ಪರಿಸ್ಥಿತಿಗಳ ನಿಮಿತ್ತವೋ, ಪಾಪಿಷ್ಟ ಮನುಷ್ಯರ ನಿಮಿತ್ತವೋ, ಇಲ್ಲವೇ ತಾನು ಮಾಡಿರುವ ತಪ್ಪುಗಳ ನಿಮಿತ್ತವೋ ಸಮಸ್ಯೆಗಳನ್ನು ತಂದುಕೊಂಡ ವ್ಯಕ್ತಿ ದೇವರ ಬಳಿಗೆ ಬಂದು, ಯೆಶಯ್ಯಾ, ನಾನು ಮಾಡಿರುವ ತಪ್ಪುಗಳಿಂದಲೇ, ನಾನು ತೆಗೆದುಕೊಂಡ ತಪ್ಪು ನಿರ್ಣಯಗಳಿಂದಲೇ ಈ ಸಮಸ್ಯೆಯನ್ನು ನಾನು ತಂದುಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸು ದೇವರೇ ಎಂದು ಪ್ರಾರ್ಥನೆ ಮಾಡಿ ದೇವರ ಕನಿಕರಕ್ಕೋಸ್ಕರ ಬೇಡಿಕೊಳ್ಳುವುದಾದರೆ, ದೇವರೇ, ನನಗೇನು ಗೊತ್ತಿಲ್ಲದೇ ಇರುವ ರೀತಿಯಲ್ಲಿ ಸುತ್ತಲಿರುವವರು ನನಗೆ ಕಷ್ಟಗಳನ್ನು ತಂದಿದ್ದಾರೆ, ನನ್ನ ಗಂಡ ಸರಿಯಾಗಿಲ್ಲ, ನನ್ನ ಮಾತೇ ಕೇಳೋದಿಲ್ಲ, ಇಲ್ಲವೇ ನಾನು ಏನೇ ಹೇಳಿದ್ರೂ ಅರ್ಥ ಮಾಡಿಕೊಳ್ಳಲ್ಲ, ಗಂಡನಾಗಿ ಅವನು ತೆಗೆದುಕೊಂಡ ನಿರ್ಣಯದ ನಿಮಿತ್ತ ಈ ದಿನ ಹೆಂಡತಿ ಮಕ್ಕಳಾದ ನಾವು ಸಫರ್ ಆಗ್ತಿದ್ದೇವೆ, ಕಷ್ಟಪಡ್ತಿದ್ದೇವೆ ದೇವರೇ, ಯಾವುದಾದರೂ ಒಂದು ಅದ್ಭುತ ಕಾರ್ಯ ಮಾಡಿ ನೀವು ದರ್ಶಿಸುತ್ತೀರಿ ಎಂಬುದಾಗಿ ನಂಬಿಕೆ ಇಡ್ತಿದ್ದೇವೆ ಎಂದು ಯಾವುದೇ ಹೆಂಡತಿ ಮೊರೆ ಇಡುವುದಾದರೆ, ಹಾಗೆಯೇ ಹೆಂಡತಿಯ ಪ್ರೋತ್ಸಾಹ ನಿಮಿತ್ತವೋ ಅಥವಾ ದುಡುಕಿಯೋ ತಪ್ಪು ನಿರ್ಣಯ ತೆಗೆದುಕೊಂಡು ಈ ದಿನ ಆರ್ಥಿಕವಾಗಿ ನರಕ ಯಾತನೆ ಪಡುತ್ತಿರುವ ಗಂಡ, ಅಯ್ಯಾ, ನನಗೆ ನಿಜವಾಗಲೂ ಮನೆ ಕೊಂಡುಕೊಳ್ಳುವ ಉದ್ದೇಶವಿಲ್ಲ, ಅಷ್ಟು ಸಾಮರ್ಥ್ಯ ಕೂಡ ಇಲ್ಲ, ಆದರೆ ನನ್ನ ಹೆಂಡತಿ ಯಾವಾಗ ನೋಡಿದ್ರೂ ಅದೇ ಹಠ ಹಿಡಿದಿದ್ದಾಳೆ, ಅದೇ ಕಾಟ ಕೊಡ್ತಿದ್ದಾಳೆ, ಇನ್ನು ಲಾಭವಿಲ್ಲ, ಈ ನರಕ ಯಾತನೆ ಅನುಭವಿಸ್ಲಿಕ್ಕಾಗಲ್ಲ, ಈ ಕಾಟ ತಾಳಲಿಕ್ಕಾಗಲ್ಲ ಎಂದು ಯೋಚಿಸಿ ದುಡುಕಿ ಸಾಲ ಮಾಡಿ ಮನೆ ಕೊಂಡುಕೊಂಡಿದ್ದೇನೆ ದೇವರೇ, ಆದರೆ ಈ ದಿನ ಸಾಲ ತೀರಿಸಲಿಕ್ಕಾಗದೆ ಕಷ್ಟಪಡ್ತಿದ್ದೇನೆ, ನಾನು ಮಾಡಿದ್ದು ತಪ್ಪೇ. ಆದರೆ ದೇವರೇ, ನೀನು ಕನಿಕರಿಸೋದಾದರೆ, ನಮ್ಮನ್ನು ದರ್ಶಿಸುವುದಾದರೆ ಈ ಕಷ್ಟಕಾಲದಿಂದ ಹೊರಗೆ ಬರುತ್ತೇವೆ ದೇವರೇ, ನಿಮ್ಮನ್ನೇ ನಂಬಿಕೊಂಡಿದ್ದೇವೆ ಎಂದು ಪ್ರಾರ್ಥಿಸುವುದಾದರೆ ನನ್ನ ದೇವರು ಖಂಡಿತವಾಗಿಯೂ ಉತ್ತರಿಸುತ್ತಾರೆ. ಕಾರಣ ಗೊತ್ತಾ? ಆತನಲ್ಲಿ ನಂಬಿಕೆ ಇಡುವಂತಹ ಎಲ್ಲರಿಗೂ ದರ್ಶಿಸುವಂತಹ ದೇವರು ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಆಗಿದ್ದಾರೆ. ಆತನ ಮೇಲೆ ಆಧಾರಗೊಂಡವರಾಗಿ, ಆತನನ್ನು ನಂಬಿದವರಾಗಿ ನಿಂತುಕೊಳ್ಳುವಂಥವರನ್ನು ಬಿದ್ದು ಹೋಗಲಾರದಂತೆ ಕಾಪಾಡುವಂತಹ ದೇವರೇ ನಮ್ಮ ದೇವರು. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ನವೋಮಿ ಎಲಿಮೆಲೇಕರ ಜೀವಿತ ನಮಗೆಷ್ಟೋ ಪಾಠಗಳನ್ನು ಕಲಿಸಿಕೊಡುತ್ತಾ ಇವೆ. ದಾರಿ ತಪ್ಪಿ ಹೋದ ಮಗನ ಕುರಿತು ನಮಗೆ ಗೊತ್ತು. ಆದರೆ ಎಷ್ಟು ವಿಚಿತ್ರ, ಇದು ದಾರಿ ತಪ್ಪಿ ಹೋದ ಕುಟುಂಬ ಆಗಿದೆ. ಮನೆ ಯಜಮಾನನೇ ದಾರಿ ತಪ್ಪಿ ನಡೆಯೋದಾದರೆ ಕುಟುಂಬವೆಲ್ಲ ದಾರಿ ತಪ್ಪುತ್ತೆ. ಹಾಗಾಗಿ ಪ್ರತಿ ತಂದೆ
ಮತ್ತು ತನ್ನ ಕುಟುಂಬ ಕಟ್ಟಿಕೊಳ್ಳಬೇಕಾದ ಹೆಂಡತಿ ಜ್ಞಾನವಿಲ್ಲದವರಾಗಿ ವ್ಯವಹರಿಸುವುದಾದರೆ ಅವರ ಕುಟುಂಬ ಕುಸಿದು ಬಿದ್ದು ಹೋಗುತ್ತೆ. ಹಾಗಾಗಿ ಪ್ರತಿ ಹೆಂಡತಿ, ಪ್ರತಿ ತಾಯಿ ವಿವೇಕವುಳ್ಳವರಾಗಿ ಜೀವಿಸದೇ ಇದ್ದರೆ ಅವರ ಕುಟುಂಬ ದಾರಿ ತಪ್ಪಿ ಹೋದ ಕುಟುಂಬವಾಗುಳ್ಕೊಳ್ಳುತ್ತೆ. ಸಾರಲ್ಪಟ್ಟ ಈ ವಾಕ್ಯದ ಮೂಲಕ ಪ್ರತಿ ಗಂಡ ಹೆಂಡತಿಗೂ, ತಂದೆಗೂ, ತಾಯಿಗೂ ಸರಿಪಡಿಸಿರಿ ದೇವರೇ. ಅಷ್ಟು ಮಾತ್ರವಲ್ಲ ದೇವರೇ, ನಂಬಿಕೆಯಲ್ಲಿ ನಾವು ಬಲಹೀನರಾಗಿರುವಾಗ, ಆತ್ಮೀಕತೆ ನಮ್ಮ ಜೀವಿತದಲ್ಲಿ ಕಣ್ಮರೆಯಾದಾಗ ನಾವು ದುಡುಕಿ ನಿರ್ಣಯ ತೆಗೆದುಕೊಳ್ಳುತ್ತೇವೆ, ತಪ್ಪು ಹೆಜ್ಜೆಗಳನ್ನು ಹಾಕುತ್ತೇವೆ. ಈ ದಿನ ವಾಕ್ಯ ಕೇಳಿದಂತಹ ಯಾರದ್ದೇ ಜೀವಿತದಲ್ಲಿ ಆತ್ಮೀಕತೆ ಕಣ್ಮರೆಯಾಗಬಾರದು ದೇವರೇ. ನಿಮ್ಮಲ್ಲಿನ ಭಯ ಭಕ್ತಿ ಎಂದಿಗೂ ಕೂಡ ಕಣ್ಮರೆಯಾಗಬಾರದು ದೇವರೇ. ನಿಮ್ಮಲ್ಲಿ ಅವರಿಟ್ಟಿರುವ ನಂಬಿಕೆ ಎಂದಿಗೂ ಕಣ್ಮರೆಯಾಗಬಾರದು ದೇವರೇ. ನಿಮ್ಮೊಂದಿಗಿರುವಂತಹ ಒಳ್ಳೆ ಸಹವಾಸ ಸಂಬಂಧ ಬಿಟ್ಟು ಎಂದಿಗೂ ಕೂಡ ದೂರವಾಗಬಾರದು ದೇವರೇ. ಈ ರೀತಿಯಾಗಿ ಈ ದಿನ ಯಾರ್ಯಾರು ತಾವಿದ್ದ ಸ್ಥಳದಲ್ಲಿಯೇ ನಿಮ್ಮನ್ನು ನಂಬಿ ನಿಮ್ಮನ್ನೇ ದೇವರೇ ಕಣ್ಣೆತ್ತಿ ದೃಷ್ಟಿಸುತ್ತಾ ಇದ್ದಾರೋ, ಈ ಕಠಿಣವಾದ ಕಷ್ಟ ಪರಿಸ್ಥಿತಿಯಲ್ಲಿ ನಮ್ಮನ್ನು ದರ್ಶಿಸಿರಿ ದೇವರೇ, ನಮ್ಮನ್ನು ಬಿಡಿಸಿರಿ ದೇವರೇ. ಅದ್ಭುತವಾಗಿ ನಮ್ಮನ್ನು ಬಿಡಿಸಿ ನಿಮ್ಮ ನಾಮ ಘನಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.